ಹುಕ್ಕೇರಿ ತಾಲೂಕಿನ ಯಮಕಣ್ಣಮರಡಿ ಮತಕ್ಷೇತ್ರದ ದಡ್ಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳಂಕಿ ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗಾ ಯಾತ್ರೆ ಹಾಗೂ ರಾಷ್ಟ್ರಭಕ್ತಿ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಯುವಕರು ಹಾಗೂ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು. ಹರ್ ಘರ್ ತಿರಂಗಾ ಯಾತ್ರೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಾರತ ಮಾತೆಗೆ ಜೈ, ವಂದೇ ಮಾತರಂ ಘೋಷಣೆಗಳೊಂದಿಗೆ ದೇಶಭಕ್ತಿಯ ಸಂಭ್ರಮವನ್ನು ಮೂಡಿಸಿತು. ಈ ಸಂದರ್ಭದಲ್ಲಿ ಗ್ರಾಮದ ಕೆಲ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಬಿಜೆಪಿ ಮುಖಂಡ ಬಸವರಾಜ್ ಹುಂದ್ರಿ ಹಾಗೂ ಪಕ್ಷದ ಪದಾಧಿಕಾರಿಗಳು ಪಕ್ಷದ ಶಾಲು ಹೊದಿಸಿ ನೂತನ ಸದಸ್ಯರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡ ಪ್ರಮುಖರು ಸಚಿನ್ ಸಿಂಧೆ, ಅಮೂಲ್ ಸಾತಾನಾಯಿಕ್, ಬಾಳು ಪಾಟೀಲ್, ವಿಠ್ಠಲ್ ಭಾಮಣೆ, ಶಿವಾಜಿ ಮುಸಾಳೆ, ಶಾಂತಾರಾಮ್ ನಾಯಿಕ್, ವಸಂತ ದೇಸಾಯಿ, ಶ್ಯಾಮರಾಮ್ ನಾಯಿಕ್, ಮನೋಹರ ದೇಸಾಯಿ, ಬೈರು ಬೇಗನ್, ಶಿವಾಜಿ ನಾಯಕ್, ಸದಾಶಿವ್ ದೇಸಾಯಿ, ಅಮೂಲ್ ದೇಸಾಯಿ, ರಮೇಶ್ ನಾಯಿಕ್ ಇವರು ದಡ್ಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು, ಪಿಕೆಪಿಎಸ್ ಸದಸ್ಯರು ಹಾಗೂ ಪ್ರಮುಖ ಮುಖಂಡರಾಗಿದ್ದು ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿರುವುದಾಗಿ ಕಾರ್ಯಕ್ರಮದಲ್ಲಿ ಘೋಷಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿ ದೇಶದ ಏಕತೆ, ಅಖಂಡತೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಸಂಕಲ್ಪ ಮಾಡಲಾಯಿತು. ಗ್ರಾಮಸ್ಥರು ದೇಶಭಕ್ತಿಯ ಉತ್ಸಾಹದಿಂದ ಸ್ವಾತಂತ್ರ್ಯವನ್ನು ಆಚರಿಸಿದ್ದು ಬೆಳ್ಳಂಕಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಬ್ಯೂರೋ ರಿಪೋರ್ಟ್ ಗಂಗಾಧರ ಸಿರಿಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಭಾರತೀಯ ಜನತಾ ಪಕ್ಷ ನಮಗೊಂದು ಕರೆಯನ್ನು ಕೊಟ್ಟಿತ್ತು. ಪ್ರತಿ ಮನೆ ಮೇಲೆ ತಿರುವನ ಧ್ವಜ, ನಮ್ಮ ರಾಷ್ಟ್ರಧ್ವಜನ ಹಾರಿಸಬೇಕು ಅನ್ನುವಂಥ ನಮ್ಮ ರಾಜ್ಯ ಅಧ್ಯಕ್ಷರಂಥ BY ವಿಜೇಂದ್ರಣ್ಣ ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಂಥ ಸತೀಶ್ ಅಪ್ಪಾಜಿಗಳವರ ಕರೆಯ ಮೇರೆಗೆ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಯಮಕಣ್ಣಮರಡಿ ಮತಕ್ಷೇತ್ರದಲ್ಲೂ ಸಹ ಈ ದಡ್ಡಿ ಜಿಲ್ಲಾ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಬೆಳ್ಳಂಕಿ ಗ್ರಾಮದಲ್ಲಿ ಇವತ್ತಿನ ದಿನ ತಿರಂಗ ಯಾತ್ರೆಯನ್ನು ಮಾಡುವ ಮುಖಾಂತರ ಮನೆ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಏರಿಸುವ ಮುಖಾಂತರ ನಾವೊಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇಡೀ ನಮ್ಮ ಮತಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸಹ ನಮ್ಮ ಕಾರ್ಯಕರ್ತರು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ದೇಶದ ಭಕ್ತಿ ಜನರಲ್ಲಿ ಮೂಡಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಲಿ ಅಂತೇಳಿ ಅವರಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೋತೀನಿ. ಮತ್ತು ನಾವು ಯಾವಾಗೂ ಇದು 80ರ ಸ್ವಾತಂತ್ರ್ಯ ಒಂದು ದಿನಾಚರಣೆ 15ನೇ ತಾರೀಕು ನಡೆಯುವಂಥ ಆಗಸ್ಟ್ 15ರಂದು ನಡೆಯುವಂಥ ಈ ಒಂದು 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಿಳುವಳಿಕೆ ಹೇಳಬೇಕು. ಈ ದೇಶಕ್ಕಾಗಿ ಶ್ರಮಿಸಿದಂಥ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾನ್ ನಾಯಕರನ್ನು ಸ್ಮರಿಸುವ ಕೆಲಸ ಆಗಬೇಕು. ಮತ್ತು ನಮ್ಮ ದೇಶ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಹಾಗೆ ಆಗಿಲ್ಲ, ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನಗಳಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ. ಅಂಥದನ್ನು ಆ ಮಹಾನ್ ನಾಯಕರನ್ನು ನೆನೆಸುವಂಥ ಕಾರ್ಯ ಈ ಒಂದು ಸಂದರ್ಭದಲ್ಲಿ ಆಗಲಿ ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ನಾನು ಕರೆಯನ್ನು ಕೊಡ್ತಾಯಿದ್ದೀನಿ. ಹೌದು, ಇವತ್ತಿನ ದಿನ ನಮ್ಮ ಆತ್ಮೀಯರು ಈ ಗ್ರಾಮದ ಹಿಂದೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕ ವರ್ಷ ನಮ್ಮ ಜೊತೆ ಇದ್ದವರು ಕಾರಣಾಂತರಗಳಿಂದ ಅವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ದರು. ಆದರೆ ಇವತ್ತಿನ ದಿನ ಮತ್ತೆ ಹೊಳ್ಳಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಭಾಳ ಸಂತೋಷದ ವಿಷಯ. ಸಾಕಷ್ಟು ಕಾರ್ಯಕರ್ತರೊಂದಿಗೆ, ಆ್ಯಕ್ಟಿವ್ ಕಾರ್ಯಕರ್ತರೊಂದಿಗೆ ಇವತ್ತಿನ ದಿನ ನಮ್ಮ ಪಕ್ಷವನ್ನು ಈ ಗ್ರಾಮದ ಈ ಭಾಗದ ಮುಖಂಡರಾದಂಥ ಅವಿನಾಶ್ ಪಾಟೀಲ್ ಮತ್ತು ಜನಾರ್ದನ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಮಂಡಳ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳ ಅವರ ಒಂದು ಸಹಯೋಗದಲ್ಲಿ ಇವತ್ತಿನ ದಿನ ಅವರ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಮುಂದಿನ ನಿರ್ಮಾಣಗಳಲ್ಲಿ ಈಗ ಹೇಗೆ ಪಕ್ಷ ಸೇರ್ಪಡೆ ಒಂದು ಪರ್ವವನ್ನು ನಡೀತಾ ಇದೆ. ಯಾಕೆಂದ್ರೆ ಇಡೀ ಮತಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತಿನ ದಿನ ಕಾಂಗ್ರೆಸ್ ದೊರಳತಕ್ಕ ಮತ್ತು ಅಲ್ಲಿ ಇರುವಂಥ ಬೇಜವಾಬ್ದಾರಿ ನಾಯಕರು ಏನಿದ್ದಾರೆ ಅವರ ನಮ್ಮ ಕಾರ್ಯಕರ್ತರ ಮೇಲೆ ಬಹಳ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅಂಥದನ್ನು ಖಂಡಿಸಿ ಇವತ್ತಿನ ದಿನ ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ಒಗ್ಗಟ್ತಾ ಇದ್ದೀವಿ. ಮುಂದಿನ ನಿರ್ಮಾಣಗಳಲ್ಲಿ ತಕ್ಕ ಉತ್ತರವನ್ನು ನಾವು ಎಲ್ಲರೂ ಕೂಡಿ ಸೇರಿ ಮಾಡೋರಿದ್ದೀವಿ. ಬರುವಂಥ ಚುನಾವಣೆಯಲ್ಲಿ ಅವರಿಗೆ ಪ್ರತಿಯೊಂದು ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಇರ್ಬೋದು, TP-JDP ಇರ್ಬೋದು, ಬರುವಂಥ ಪ್ರತಿಯೊಂದು ಚುನಾವಣೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಉತ್ತರ ಕೊಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಗಟ್ಟಿ ನೆಲೆಯನ್ನು ನಾವು ಭದ್ರಪಡಿಸ್ತಾ ಹೋಗ್ತೀವಿ.